ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಮಾದಿಗರಿಗೆ ಒಳ ಮೀಸಲಾತಿ ನೀಡುವಂತೆ ರಾಜ್ಯದ ಎಲ್ಲ ಶಾಸಕರಿಗೆ ಮಾದಿಗರಿಗೆ ಒಳ ಮೀಸಲಾತಿ ನೀಡುವಂತೆ ತಮಟೆ ಚಳವಳಿ ಮಾಡುವ ಮೂಲಕ ಒತ್ತಾಯಿಸಬೇಕೆಂದು ಕರೆ ನೀಡಿದ ಬೆನ್ನಲ್ಲೇ ಗೋಕಾಕ್ನಲ್ಲಿ ಸ್ಥಳೀಯ ಶಾಸಕರಾದ ರಮೇಶ್ ಜಾರಕಿಹೊಳಿ, ಅರಭಾವಿ ಕ್ಷೇತ್ರದ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಹಾಗೂ ಯಮಕನಮರಡಿ ಮತಕ್ಷೇತ್ರದ ಶಾಸಕರು ಮತ್ತು ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಗೃಹ ಕಚೇರಿಗಳಿಗೆ ಗೋಕಾಕ್ ಮಾದಿಗರ ಒಳ ಮೀಸಲಾತಿ ಒಕ್ಕೂಟ ಮತ್ತು ವಿವಿಧ ದಲಿತ ಸಂಘಟನೆಗಳು ಸೇರಿ ಶಾಸಕರುಗಳ ಗೃಹ ಕಚೇರಿಯವರಿಗೆ ತಮಟೆ ಬಾರಿಸುತ್ತಾ ತೆರಳಿ ಶಾಸಕರ ಆಪ್ತ ಸಹಾಯಕರಿಗೆ ಮನವಿ ಅರ್ಪಿಸಿದ್ರು. ಬಸವೇಶ್ವರ ವೃತ್ತದಲ್ಲಿ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ತಮಟೆ ಬಾರಿಸುವುದರೊಂದಿಗೆ ಪಾದಯಾತ್ರೆ ಮಾಡುವ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರ ಗೃಹ ಕಚೇರಿಗೆ ತೆರಳಿ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಮತ್ತು ಆಪ್ತ ಸಹಾಯಕರಿಗೆ ಮನವಿ ಅರ್ಪಿಸಿದ್ರು. 30 ವರ್ಷಗಳಿಂದಲೂ ಮಾದಿಗರಿಗೆ ಒಳ ಮೀಸಲಾತಿ ನೀಡುವ ಹೋರಾಟದ ಪ್ರತಿಫಲದಿಂದ ಉಚ್ಚ ನ್ಯಾಯಾಲಯ ಆದೇಶ ನೀಡಿದ್ರೂ ಕೂಡ ಈಗಿನ ಕಾಂಗ್ರೆಸ್ ಸರ್ಕಾರ ಮಾದಿಗರಿಗೆ ಒಳ ಮೀಸಲಾತಿ ನೀಡುವಲ್ಲಿ ಮೀನಾಮೇಷ ಎನಿಸುತ್ತಲಿದೆ. ರಾಜ್ಯದಲ್ಲಿ ಹಿಂದುಳಿದ ನಾಯಕರಲ್ಲಿ ಸಚಿವರಾದ ಸತೀಶ್ ಜಾರಕಿಹೊಳಿಯವರು ಪ್ರಾಬಲ್ಯ ಹೊಂದಿದವರಾಗಿದ್ದಾರೆ. ಮಾದಿಗರ ಪರವಾಗಿ ಅವರು ಬೆಳಗಾವಿಯಲ್ಲಿ ನಡೆಯುತ್ತಿರುವ ಅಧಿವೇಶನದಲ್ಲಿ ನಮ್ಮ ಪರವಾಗಿ ಸದನದಲ್ಲಿ ಧ್ವನಿ ಎತ್ತಿ ಒಳ ಮೀಸಲಾತಿ ಜಾರಿ ಮಾಡುವಂತೆ ಒತ್ತಾಯಿಸಬೇಕೆಂದು ಮನವಿ ನೀಡುವುದರ ಮೂಲಕ ವಿನಂತಿ ಮಾಡಿಕೊಂಡರು. ಇನ್ನು ಮನವಿ ಸ್ವೀಕಾರ ಮಾಡಿ ರಾಹುಲ್ ಜಾರಕಿಹೊಳಿಯವರು ತಂದೆ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ತಂದೆ ಸತೀಶ್ ಜಾರಕಿಹೊಳಿಗೆ ನಾನು ಈ ವಿಷಯವನ್ನು ಅವರ ಗಮನಕ್ಕೆ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಅವರು ಮುಂದಿನ ಭಾಗದಲ್ಲಿ ಅವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು ಸರ್ಕಾರ ಗಮನಕ್ಕೆ ಇದು ವಿಚಾರವನ್ನು ಯಾವ ರೀತಿಯಾಗಿ ನಾವು ಒಂದು ಸದನದಲ್ಲಿ ಇರಬೇಕಂತ ಅವರು ಚರ್ಚೆ ಮಾಡಿ ಸಕಾರಾತ್ಮಕವಾಗಿ ಅವರು ಈ ವಿಚಾರವನ್ನು ಸ್ಪಂದಿಸ್ತಾರೆ ಅಂತ ಈ ಸಂದರ್ಭವನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಈ ಸಂದರ್ಭದಲ್ಲಿ ಮಾದಿಗರ ಒಳ ಮೀಸಲಾತಿ ಹೋರಾಟ ಸಮಿತಿಯ ಮುಖಂಡರುಗಳಾದ ರಮೇಶ್ ಮಾದರ್, ಶಾಬು ಸನ್ನಕ್ಕಿ, ರವಿ ಕಡ್ಕೋಳ್, ರಫೀಕ್ ಬೋಖ್ರೆ, ಕಮಲಾ ಕರೆಮ್ಮನವರ್, ಮಂಜುಳಾ ರಾಮಗಾನಟ್ಟಿ ಸೇರಿದಂತೆ ಇನ್ನುಳಿದ ಮುಖಂಡರುಗಳು ಮತ್ತು ಸದಸ್ಯರುಗಳು ತಮಟೆ ಚಳುವಳಿಯಲ್ಲಿ ಭಾಗಿಯಾಗಿದ್ದರು. ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನಗರ ಮತ್ತು ಗ್ರಾಮೀಣ PSIಗಳು ಪೊಲೀಸ್ ಸಿಬ್ಬಂದಿಗಳು ಎಚ್ಚರಿಕೆ ವಹಿಸಿದ್ರು. ಸುಮಾರು ವರ್ಷದ ಹೋರಾಟಗಳ ಪ್ರತಿಫಲವಾಗಿ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಒಳ ಮೀಸಲಾತಿ ಜಾರಿ ಆಗಬೇಕಾಗಿತ್ತು. ಈಗ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಜಾರಿಯನ್ನು ಮಾಡಬೇಕಾಗಿತ್ತು. ಅದರಲ್ಲಿ ವಿಳಂಬ ನೀತಿ ಧೋರಣೆ ಆಗಿರೋ ಕಾರಣಕ್ಕಾಗಿ ನಾವು ಆಯಾ ಕ್ಷೇತ್ರದ MLA ಸಾಹೇಬರ ಮುಖಾಂತರ ನಾವು ಅದನ್ನು ಸದನದೊಳಗೆ ಧ್ವನಿ ಎತ್ತಬೇಕು, ನಮ್ಮ ಪರವಾಗಿ ಅನ್ನುವಂಥ ಹಳಲನ್ನು ಅವ್ರು ತೋಡ್ಕೊಳ್ಳೋದ್ರ ಉದ್ದೇಶ ಇಟ್ಕೊಂಡು ನಾವು ಇವತ್ತಿನ ದಿನ ಯಮಕನಮರಡಿ ಕ್ಷೇತ್ರದಿಂದ ಕಾರ್ಯಕರ್ತರು ಬಂದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹಲವಾರು ಕ್ಷೇತ್ರಗಳಿಂದ ದಲಿತ ಪರ ಸಂಘಟನೆಗಳು, ಮಾದಿಗ ಒಕ್ಕೂಟ ಸಂಘಟನೆಗಳೆಲ್ಲ ಸೇರ್ಕೊಂಡಿದ್ದಾವೆ. ಹಂಗಾಗಿ ಉಸ್ತುವಾರಿ ಮಿನಿಸ್ಟರ್ ಆಗಿರ್ತಕ್ಕಂತಹ ಆಯುಷ್ಮಾನ್ ಶ್ರೀ ಸತೀಶಣ್ಣ ಜಾರಕಿಹೊಳಿ ಸಾಹೇಬ್ರ ಅಲ್ಲಿ ನಾವು ನಿವೇದನೆ ಮಾಡ್ತಾ ಇದ್ದೀವಿ. 16ನೇ ತಾರೀಕಿಗೆ ನಾವು ಸಮಾವೇಶನ ಬೆಳಗಾವಿಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅದೇ ದಿನ ತಾವುಗಳು ಸಹ ಚಳಿಗಾಲದ ಅಧಿವೇಶನದ ಆ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಪರವಾಗಿ ಒಳ ಮೀಸಲಾತಿ ಜಾರಿ ಆಗಬೇಕು ಅನ್ನುವಂಥ ಮಾತನ್ನು ಸದನದಲ್ಲಿ ಧ್ವನಿ ಎತ್ತಬೇಕು ಅಂತೇಳಿ ನಾವು ವಿನಂತಿ ಮಾಡ್ಬೇಕಂತೇಳಿ ಇವತ್ತಿನ ದಿನ ಎಲ್ಲರೂ ಸೇರಿಕೊಂಡು ಮನವಿ ಕೊಡಬೇಕಂತ ಬಂದಿದ್ದೀವಿ ಸರ್.